ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 217ನೆಯ ತಿರುನಾಮ ಸೃಗ್ವಿ. ಇಂದಿನ ಕತೆ ಶ್ರೀಮದ್ ಭಾಗವತದ 8ನೆಯ ಸ್ಕಂದದಲ್ಲಿದೆ. ಪಾಂಡ್ಯ ದೇಶವನ್ನು ಸತ್ಯವ್ರತ ಪಾಂಡಿಯನ್ ಎಂಬ ರಾಜನು ಆಳುತ್ತಿದ್ದನು. ವಯಸ್ಸಾದ ನಂತರ ರಾಜ್ಯದ ಆಡಳಿತವನ್ನು ತನ್ನ ಮಗನಿಗೆ ಒಪ್ಪಿಸಿ ಭಗವಂತನ ಧ್ಯಾನ ಮಾಡಲು ಕಾಡಿಗೆ ಹೋದನು. ರಾಜನಾಗಿದ್ದವನು ನಂತರ ಋಷಿಯಾದ ಕಾರಣ ಅವನನ್ನು ರಾಜಋಷಿ ಎಂದು ಕರೆಯುತ್ತಿದ್ದರು. ಒಂದು ಸಂಜೆ ಸತ್ಯವ್ರತ ರಾಜಋಷಿಯು ಸಂಧ್ಯಾ ವಂದನೆ ಮಾಡಲು ಕೃತಮಾಲಾ ನದಿಯ ದಡಕ್ಕೆ ಹೋದನು. ಇಂದಿನ ವೈಗೈ ನದಿಯೇ ಅಂದಿನ ಕೃತಮಾಲಾ ನದಿ. ಸೂರ್ಯದೇವನಿಗೆ ಅರಿಗೆ ಅರ್ಪಿಸಲು ಅವನು ಕೈಯಲ್ಲಿ ನೀರನ್ನು ತೆಗೆದುಕೊಂಡನು. ಆಗ ಅವನ ಕೈಯಲ್ಲಿದ್ದ ನೀರಿನಲ್ಲಿ ಕುತ್ತಿಗೆಯಲ್ಲಿ ಹೂವಿನ ಹಾರ ಧರಿಸಿದ್ದ ಒಂದು ಪುಟ್ಟ ಮೀನು ಕಾಣಿಸಿತು. ಆ ಮೀನು, ದಯವಿಟ್ಟು ನನ್ನನ್ನು ಮತ್ತೆ ನದಿಗೆ ಬಿಡಬೇಡ, ದೊಡ್ಡ ಮೀನುಗಳು ನನ್ನನ್ನು ತಿಂದು ಬಿಡುತ್ತವೆ ಎಂದು ಬೇಡಿಕೊಂಡಿತು. ಅದರ ಮೇಲೆ ಕರುಣೆ ಬಂದ ಸತ್ಯವ್ರತ ರಾಜಋಷಿಯು ಆ ಮೀನಿಗೆ ತಮ್ಮ ಕಮಂಡಲದಲ್ಲಿ ಆಶ್ರಯ ನೀಡಿದನು. ಮರುದಿನ ಬೆಳಗ್ಗೆ ಆ ಮೀನು ಕಮಂಡಲಕ್ಕಿಂತಲೂ ದೊಡ್ಡದಾಗಿ ಬೆಳೆದಿರುವುದನ್ನು ನೋಡಿ ರಾಜಋಷಿಯು ಆಶ್ಚರ್ಯಪಟ್ಟನು. ಆಗ ಆ ಮೀನು, ನನಗೆ ಸ್ವಲ್ಪ ದೊಡ್ಡ ಸ್ಥಳ ಬೇಕು, ದಯವಿಟ್ಟು ನನ್ನನ್ನು ಅಲ್ಲಿಗೆ ಕರೆದುಕೊಂಡು ಹೋಗಿ ಎಂದು ಹೇಳಿತು. ರಾಜಋಷಿಯು ಅದನ್ನು ಒಂದು ದೊಡ್ಡ ಪಾತ್ರೆಗೆ ಹಾಕಿದರು. ಆದರೆ ಅದೇ ಸಂಜೆ ಆ ಮೀನು ಇನ್ನೂ 3 ಪಟ್ಟು ದೊಡ್ಡದಾಯಿತು. ಅದು ಮತ್ತೆ ಇಲ್ಲಿಯೂ ನನಗೆ ಸ್ಥಳ ಸಾಲುತ್ತಿಲ್ಲ ಎಂದು ಹೇಳಿತು. ಆಗ ರಾಜಋಷಿಯು ಅದನ್ನು ಒಂದು ದೊಡ್ಡ ಕೊಳಕ್ಕೆ ಬಿಟ್ಟನು. ಹೀಗೆ ಆ ಮೀನು ಬೆಳೆಯುತ್ತಲೇ ಹೋಯಿತು. ಕೊನೆಗೆ ಅದು 100 ಯೋಜನೆಗಳಷ್ಟು ದೊಡ್ಡದಾಯಿತು. ಅದು ವೈಗೈ ನದಿಗಿಂತಲೂ ದೊಡ್ಡದಾಯಿತು. ಕೊನೆಗೆ ಸತ್ಯವ್ರತ ರಾಜಋಷಿಗೆ ಆ ಮೀನನ್ನು ಇರಿಸಲು ಯಾವುದೇ ಸ್ಥಳ ಉಳಿಯಲಿಲ್ಲ. ಈಗ ಉಳಿದದ್ದು ಸಮುದ್ರ ಮಾತ್ರ. ಆದ್ದರಿಂದ ಅವರು ಆ ಮೀನನ್ನು ಸಮುದ್ರಕ್ಕೆ ಕರೆದುಕೊಂಡು ಹೋದರು. ಅದನ್ನು ಸಮುದ್ರಕ್ಕೆ ಬಿಡಲು ಹೊರಟಾಗ ಮೀನು, ದಯವಿಟ್ಟು ನನ್ನನ್ನು ಇಲ್ಲಿ ಬಿಡಬೇಡಿ, ತಿಮಿಂಗಿಲಗಳು ಮತ್ತು ದೊಡ್ಡ ದೊಡ್ಡ ಮೀನುಗಳು ನನ್ನನ್ನು ತಿಂದುಬಿಡುತ್ತವೆ ಎಂದು ಹೇಳಿತು. ಆಗ ರಾಜಋಷಿಗೆ ಇದು ಸಾಮಾನ್ಯ ಮೀನು ಅಲ್ಲ ಎಂಬುದು ಖಚಿತವಾಯಿತು. ಅವನು, ನೀವು ಯಾರು? ನಿಮ್ಮ ನಿಜವಾದ ರೂಪವನ್ನು ತಿಳಿಸಿ ಎಂದು ಕೇಳಿದನು. ಆಗ ಆ ಮೀನು, ಇನ್ನೂ ಸಮಯ ಬಂದಿಲ್ಲ, ನಾನು ಹೇಳುವುದನ್ನು ಗಮನವಿಟ್ಟು ಕೇಳು ಮತ್ತು ಅದರಂತೆ ನಡೆದುಕೋ ಎಂದು ಹೇಳಿತು. ನಂತರ ಅದು, ಇಂದಿನಿಂದ 7 ದಿನಗಳ ನಂತರ ಮಹಾಪ್ರಳಯ ಆರಂಭವಾಗುತ್ತದೆ. ಭುವಃ ಮತ್ತು ಸುವಹ ಲೋಕಗಳು ನೀರಿನಲ್ಲಿ ಮುಳುಗುತ್ತವೆ. ಆಗ ಒಂದು ದೊಡ್ಡ ದೋಣಿ ನಿಮ್ಮ ಬಳಿ ಬರುತ್ತದೆ. ಅಷ್ಟರೊಳಗೆ ಮುಂದಿನ ಸೃಷ್ಟಿಗೆ ಬೇಕಾಗುವ ಎಲ್ಲ ಬೀಜಗಳನ್ನು ಸಂಗ್ರಹಿಸಿಡಿ. ನಂತರ ಸಪ್ತ ಋಷಿಗಳ ಜೊತೆ ಆ ದೋಣಿಯನ್ನು ಹತ್ತಿ ದೋಣಿ ಸಾಗಿಸುತ್ತೀರಿ. ಎಷ್ಟೇ ಬಿರುಗಾಳಿ ಬೀಸಿದರೂ ಹೆದರಬೇಡಿ. ನಾನು ಇದೇ ಮತ್ಸ್ಯ ರೂಪದಲ್ಲಿ ನಿಮ್ಮ ಬಳಿ ಬರುತ್ತೇನೆ. ವಾಸುಕಿಯನ್ನು ಹಗ್ಗವಾಗಿ ಬಳಸಿ ದೋಣಿಯನ್ನು ನನ್ನ ಕೊಂಬಿಗೆ ಕಟ್ಟಿ ಪ್ರಳಯ ಮುಗಿಯುವವರೆಗೂ ನಾನು ನಿಮ್ಮೆಲ್ಲರನ್ನು ಸುರಕ್ಷಿತವಾಗಿ ಕರೆದೊಯ್ಯುತ್ತೇನೆ ಎಂದು ಹೇಳಿ ಆ ಮೀನು ಕಣ್ಮರೆಯಾಯಿತು. 7 ದಿನಗಳ ನಂತರ ಮೀನು ಹೇಳಿದಂತೆಯೇ ಎಲ್ಲವೂ ನಡೆಯಿತು. ಭೀಕರ ಬಿರುಗಾಳಿ ಬೀಸಿತು. ಸಮುದ್ರದ ನೀರು ಎಲ್ಲೆಡೆ ಹರಡಿತು. ಆಗ ಒಂದು ದೊಡ್ಡ ದೋಣಿ ಸತ್ಯವ್ರತ ರಾಜಋಷಿಯ ಮುಂದೆ ಬಂತು. ಅವರು ಸಂಗ್ರಹಿಸಿದ್ದ ಬೀಜಗಳನ್ನು, ಸಪ್ತ ಋಷಿಗಳನ್ನು ಕರೆದುಕೊಂಡು ದೋಣಿಯನ್ನು ಹತ್ತಿದರು. ಅಷ್ಟರಲ್ಲಿ ಅವರ ಮುಂದೆ ಚಿನ್ನದ ಬಣ್ಣದ ಬೃಹತ್ ಮತ್ಸ್ಯ ರೂಪ ಕಾಣಿಸಿತು. ಆ ಮೀನಿನ ತಲೆಯ ಮೇಲೆ ಒಂದು ದೊಡ್ಡ ಕೊಂಬು ಇತ್ತು. ಅದರ ಗಾತ್ರ 1,00,000 ಯೋಜನೆಗಳು. ಸತ್ಯವ್ರತ ರಾಜಋಷಿಯು ವಾಸುಕಿಯನ್ನು ಹಗ್ಗವಾಗಿ ಬಳಸಿ ದೋಣಿಯನ್ನು ಆ ಕೊಂಬಿಗೆ ಕಟ್ಟಿದರು. ನಂತರ ಆ ಮಹಾಮತ್ಸ್ಯನು ಮಹಾಪ್ರಳಯದ ನೀರಿನಲ್ಲಿ ದೋಣಿಯನ್ನು ಸುರಕ್ಷಿತವಾಗಿ ಮುನ್ನಡೆಸಿದನು. ಸ್ವಲ್ಪ ಸಮಯದ ನಂತರ ಆ ಮೀನು, ಈಗ ನಾನು ಯಾರೆಂದು ಗುರುತಿಸಿದ್ದೀಯಾ ಎಂದು ಕೇಳಿತು. ಆಗ ಸತ್ಯವ್ರತ ರಾಜಋಷಿಯು, ನೀವು ಪುಟ್ಟ ಮೀನಾಗಿದ್ದಾಗಲೇ ನಿಮ್ಮ ಕುತ್ತಿಗೆಯಲ್ಲಿ ಒಂದು ಹೂವಿನ ಹಾರವನ್ನು ನೋಡಿದ್ದೆ. ನೀವು ಎಷ್ಟೇ ದೊಡ್ಡವರಾದರೂ ಆ ಹಾರ ನಿಮ್ಮ ಕುತ್ತಿಗೆಯಲ್ಲೇ ಇತ್ತು. ಈಗಲೂ ಅದೇ ಹಾರವನ್ನು ನೋಡುತ್ತಿದ್ದೇನೆ.
ಆ ವೈಜಯಂತಿ ಮಾಲೆಯನ್ನು ಧರಿಸುವವರು ನೀವೇ, ಭಗವಂತ ಶ್ರೀಮನ್ನಾರಾಯಣ. ಇದೇ ನಿಮ್ಮ ಮಹಾಮತ್ಸ್ಯಾವತಾರ ಎಂದು ಹೇಳಿದನು. ಸೃಗ್ವಿ ಎಂದರೆ ಯಾವಾಗಲೂ ವೈಜಯಂತಿ ಮಾಲೆಯನ್ನು ಧರಿಸಿರುವ ಭಗವಂತ ಎಂದು ಅರ್ಥ. ಆ ವೈಜಯಂತಿ ಮಾಲೆಯು ಭಗವಂತನ ಪರಮ ಮಹಿಮೆಯನ್ನು ಸೂಚಿಸುತ್ತದೆ. ನಾವು ಪ್ರತಿದಿನ ಸೃಗ್ವಿನೇ ನಮಃ ಎಂದು ಜಪಿಸಿದರೆ ಭಗವಂತನು ನಮ್ಮ ಜೀವನದಲ್ಲಿ ಒಳ್ಳೆಯ ಬೆಳವಣಿಗೆ ಹಾಗೂ ಒಳ್ಳೆಯ ಹೆಸರನ್ನು ಕರುಣಿಸುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.